ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿಯವರೇ, ನಿಮ್ಮ ಜೀವನದ ಅತ್ಯಂತ ರೋಚಕ ಮತ್ತು ಮಹತ್ವದ ಕಾಲಘಟ್ಟದ ಹೊಸ್ತಿಲಲ್ಲಿ ನೀವೀಗ ನಿಂತಿದ್ದೀರಿ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಕೇವಲ ಒಂದು ಸಾಮಾನ್ಯ ಮಾಹಿತಿಯಲ್ಲ, ಇದು ಸಾಮಾನ್ಯ ಮಾಹಿತಿ ಅಂತ ಪರಿಗಣಿಸಬೇಡಿ. ನಿಮಗೆ ಎಷ್ಟೇ ಕೆಲಸ ಇದ್ದರೂ ಆ ಕೆಲಸದ ನಡುವೆ ಕೇವಲ 1 ನಿಮಿಷ ಇಲ್ಲಿ ನಿಂತು ಕೇಳಿಸಿಕೊಳ್ಳಿ. ತುಂಬಾ ಉಪಯುಕ್ತವಾದ ಮಾಹಿತಿ ಅಂತಲೇ ಅನ್ನಬಹುದು. ಈ ಸಿಂಹ ರಾಶಿಯಲ್ಲಿ ಜನಿಸಿದ್ದವರು ಆಗಿದ್ದರೆ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಅತೀವ ಮೌನ, ವೇದನೆ, ಯಾರಿಗೂ ಹೇಳಲಾಗದ ಕಣ್ಣೀರು ಮತ್ತು ಹಾದಿಯುದ್ದಕ್ಕೂ ಎದುರಾದ ಸರಣಿ ಸೋಲುಗಳಿಗೆ ಅಂತಿಮವಾಗಿ ಉತ್ತರ ಸಿಗುವ ಸಮಯ ಬಂದಿದೆ. ಈ ಕಾಡಿನ ರಾಜನ ಈ ಪುನರಾಗಮನ. ಕಾಡಿನ ರಾಜ ಸಿಂಹ ಸುಮ್ಮನೆ ಮಲಗಿದೆ ಎಂದು ಭಾವಿಸಿ ಕೆಲವರು ನಿಮ್ಮನ್ನು ಹೀಯಾಳಿಸಿರಬಹುದು. ನಿಮ್ಮ ಹಳೆಯ ವೈಭವವನ್ನು ನೋಡಿ ಈಗಿನ ಪರಿಸ್ಥಿತಿಯನ್ನು ಕಂಡು ನಕ್ಕಿರಬಹುದು. ಆದರೆ ನೆನಪಿಡಿ, ಸಿಂಹ ವಿಶ್ರಾಂತಿ ಪಡೆಯುತ್ತಿದೆ ಎಂದರೆ ಅದು ಬೇಟೆಯನ್ನು ಮರೆತಿದೆ ಎಂದಲ್ಲ, ಅದು ತನ್ನ ಶಕ್ತಿಯನ್ನು ಒಗ್ಗೂಡಿಸುತ್ತಿದೆ ಎಂದರ್ಥ. 2026ನೇ ವರ್ಷವು ನಿಮ್ಮ ಪಾಲಿಗೆ ಕೇವಲ ಮತ್ತೊಂದು ವರ್ಷವಲ್ಲ, ಇದು ಸಮಾಜದ ಮುಂದೆ ನೀವು ಮತ್ತೆ ಸಿಂಹಗರ್ಜನೆ ಮಾಡುವ ವರ್ಷವಾಗಿದೆ. ನಿಮ್ಮ ಜಾತಕದಲ್ಲಿ ಸಂಭವಿಸಿರುವ ಬೃಹತ್ ಗ್ರಹಗಳ ಬದಲಾವಣೆಗಳು ಮತ್ತು ಗೋಚಾರ ಫಲಗಳು ಸಾಕ್ಷಾತ್ ಭಗವಂತನೇ ನಿಮಗೆ ಕಳುಹಿಸಿರುವ ಈ ದೈವಿಕ ಸಂದೇಶ. ಎಚ್ಚರಿಕೆ ಮತ್ತು ಸವಾಲು. 26ರಲ್ಲಿ ನಿಮ್ಮ ಜೀವನದಲ್ಲಿ 9 ಬೃಹತ್ ಘಟನೆಗಳು ನಡೆಯುತ್ತವೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ ಇದೆ. ಈ ಘಟನೆಗಳ ಸರಣಿಯಲ್ಲಿ ಒಂದು ವಿಶೇಷ ಘಟನೆಯು ನಿಮ್ಮ ಅಹಂಕಾರವನ್ನು ಪರೀಕ್ಷಿಸಬಹುದು ಮತ್ತು ನಿಮ್ಮನ್ನು ಯಾವುದೋ ಒಂದು ಸಂಕಷ್ಟಕ್ಕೆ ತಳ್ಳಬಹುದು. ಆದರೆ ಅದಕ್ಕೆ ಹೆದರಬೇಕಾದ ಅಗತ್ಯವಿಲ್ಲ. ಆ ಸವಾಲನ್ನು ಎದುರಿಸಿ ಗೆಲ್ಲಲು ಬೇಕಾದ ದೈವಿಕ ಪರಿಹಾರಗಳ ಬಗ್ಗೆ ಈ ವಿವರಣೆಯ ಕೊನೆಯಲ್ಲಿ ತಿಳಿಸಲಾಗುವುದು. ಈ ದೈವ ಪ್ರಾರ್ಥನೆ ಮುಂದೆ ಸಾಗುವ ಮುನ್ನ ಸಿಂಹ ರಾಶಿಯವರ ಆರಾಧ್ಯ ದೈವವಾದ ಸೂರ್ಯನಾರಾಯಣ ಮತ್ತು ಶ್ರೀಹರಿ ವಿಷ್ಣುವಿನ ಅವತಾರವಾದ ನರಸಿಂಹಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸೋಣ. ನಿಮ್ಮ ಮುಂಬರುವ ವರ್ಷದ ಎಲ್ಲ ಕಾರ್ಯಗಳು ವಿಘ್ನವಿಲ್ಲದೆ ಪೂರ್ಣಗೊಳ್ಳಲಿ. ನಿಮ್ಮ ಶತ್ರುಗಳು ನಿಮ್ಮ ಕಾಲಡಿ ಬರುವಂತಾಗಲಿ. ನಿಮ್ಮ ಮನದ ಇಚ್ಛೆಯನ್ನು ಭಗವಂತನಿಗೆ ತಲುಪಿಸಲು ಈಗಲೇ ನೀವು ಈ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ. ಓಂ ಸೂರ್ಯಾಯ ನಮಃ ಎಂದು ಸಂಕಲ್ಪ ಮಾಡಿ. ಈ ದೈವಿಕ ಶಕ್ತಿ ಪ್ರತಿ ಕ್ಷಣವೂ ನಿಮ್ಮನ್ನು ರಕ್ಷಿಸುತ್ತೆ. ಸಿಂಹ ರಾಶಿಯವರ ಮೂಲ ವ್ಯಕ್ತಿತ್ವದ ರಹಸ್ಯ. ಸಿಂಹ ರಾಶಿ ಎಂದರೆ ಅದು ಅಗ್ನಿತತ್ವದ ಸಂಕೇತ. ಇದರ ಅಧಿಪತಿ ಗ್ರಹಗಳ ರಾಜನಾದ ಸಾಕ್ಷಾತ್ ಸೂರ್ಯದೇವ. ಸೂರ್ಯನ ತೇಜಸ್ಸು ಮತ್ತು ಪ್ರಭಾವ ನಿಮ್ಮ ಮೇಲೆ ಇರುವುದರಿಂದ ನೀವು ಹುಟ್ಟಿನಿಂದಲೇ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಂಡವರು. ನೀವು ಹೋದ ಕಡೆಯಲ್ಲೆಲ್ಲ ರಾಜನಂತೆ ತಲೆ ಎತ್ತಿಕೊಂಡೇ ಬದುಕುವರು. ಯಾರ ಮುಂದೆಯೂ ಅಸಹಾಯಕರಾಗಿ ಕೈ ಚಾಚುವುದು ಅಥವಾ ಸಹಾಯಕ್ಕಾಗಿ ಬೇಡುವುದು ನಿಮಗೆ ಕಿಂಚಿತ್ತೂ ಇಷ್ಟವಾಗುವುದಿಲ್ಲ. 10 ಜನರಿಗೆ ಆಸರೆಯಾಗಿ ನಿಂತು ಅವರ ಕಷ್ಟಕ್ಕೆ ಹೆಗಲು ಕೊಟ್ಟು ಸಹಾಯ ಮಾಡುವ ದೊಡ್ಡ ಗುಣ ನಿಮ್ಮದು. ನಿಮ್ಮ ಸ್ವಭಾವದ ಸವಾಲುಗಳು. ನಿಮ್ಮ ಸಿಟ್ಟು ಹೇಗಿರುತ್ತೆ ಎಂದರೆ ಈ ಒಣ ಹುಲ್ಲಿಗೆ ಬೆಂಕಿ ಬಿದ್ದಂತೆ ಕ್ಷಣ ಮಾತ್ರದಲ್ಲಿ ದಗದಗನೆ ಉರಿಯುತ್ತೆ, ಆದರೆ ಮರುಕ್ಷಣವೇ ತಣ್ಣಗಾಗಿ ಹಾಲಿನಂತೆ ಶುಭ್ರವಾಗುತ್ತೆ. ನೀವು ಅತ್ಯಂತ ನೇರ ಮಾತುಗಾರರು. ಮನಸ್ಸಿನಲ್ಲಿ ಒಂದು ಇಟ್ಟುಕೊಂಡು ಹೊರಗೆ ಇನ್ನೊಂದು ಮಾತನಾಡುವ ಕಪಟ ಬುದ್ಧಿ ನಿಮಗಿಲ್ಲ. ನೀವು ನೇರವಾಗಿ ಸತ್ಯವನ್ನು ಹೇಳುವುದರಿಂದಲೇ ಸಮಾಜದಲ್ಲಿ ನಿಮಗೆ ಮಿತ್ರರಿಗಿಂತ ಶತ್ರುಗಳೇ ಹೆಚ್ಚು. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ನಿಮ್ಮಲ್ಲಿರುವ ಈ ಸ್ವಾಭಿಮಾನವನ್ನು, ಈ ಅಹಂಕಾರ ಜನ ತಪ್ಪಾಗಿ ಅರ್ಥೈಸಿಕೊಳ್ತಾರೆ. ಇಂತಹ ಸ್ವಾಭಿಮಾನಿ ಸಿಂಹ ರಾಶಿಯವರಿಗೆ 26ರಲ್ಲಿ ನಡೆಯುವ ಮೊದಲ ಅತಿ ದೊಡ್ಡ ಘಟನೆ ಎಂದರೆ ರಾಜಪದವಿ ಮತ್ತು ಅಧಿಕಾರ ಪ್ರಾಪ್ತಿ. ವೃತ್ತಿ ಜೀವನದಲ್ಲಿ ಅಧಿಕಾರ ಮತ್ತು ಗೌರವ. ಹೌದು, 26ರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ರಾಜರಂತೆ ಮೆರೆಯಲಿದ್ದೀರಿ.
ಕಳೆದ ಹಲವು ವರ್ಷಗಳಿಂದ ಆಫೀಸಿನಲ್ಲೇ ಆಗಲಿ ಅಥವಾ ಕೆಲಸ ಮಾಡುವ ಜಾಗದಲ್ಲೇ ಆಗಿರಬಹುದು, ನಿಮಗೆ ಸಲ್ಲಬೇಕಾದ ಅರ್ಹ ಗೌರವ ಸಿಕ್ಕಿಲ್ಲ. ನಿಮ್ಮ ಕೆಳಗೆ ಕೆಲಸ ಮಾಡುವವರೇ ನಿಮ್ಮ ಮಾತು ಕೇಳದೆ ನಿಮಗೆ ಅವಮಾನ ಮಾಡಿರ್ತಾರೆ ಅಥವಾ ನಿಮ್ಮ ಶ್ರಮದ ಈ ಕ್ರೆಡಿಟ್ ಬೇರೆಯವರ ಪಾಲಾಗಿರಬಹುದು. ಆದರೆ 26ರಲ್ಲಿ ಗ್ರಹಗಳ ಬೆಂಬಲ ಹೇಗಿದೆ ಎಂದರೆ ನೀವು ಯಾವ ಸ್ಥಾನಕ್ಕೆ ಅರ್ಹರೋ ಅದು ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ. ಉದ್ಯೋಗದಲ್ಲಿ ಬೈತಿ ಅಂದರೆ ಪ್ರಮೋಷನ್ ಅಂದರೆ ಸಿಗುವ ಜೊತೆಗೆ ಪ್ರಭಾವಶಾಲಿ ಜವಾಬ್ದಾರಿ ನಿಮ್ಮದಾಗುತ್ತೆ. ಸರ್ಕಾರಿ ಕೆಲಸಕ್ಕಾಗಿ ದಶಕಗಳಿಂದ ಕಾಯುತ್ತಿರುವ ಸಿಂಹರಾಶಿಯವರಿಗೆ ಇದು ಸುವರ್ಣ ಕಾಲ. ರಾಜಕೀಯದಲ್ಲಿ ಇರುವವರಿಗೆ ಈ ಜನಮನ್ನಣೆ ಸಿಗಲಿದೆ ಮತ್ತು ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಅನ್ನೋದು ಬರುತ್ತೆ. ಯಾರು ನಿಮ್ಮನ್ನು ನಿರ್ಲಕ್ಷಿಸಿದ್ದರೋ ಅವರೇ ಮತ್ತೆ ನಿಮ್ಮ ಸ್ನೇಹ ಬಯಸಿ ಬರುವುದು. ಈ ವರ್ಷದ ವಿಶೇಷ ಅಖಂಡ ಧನಲಾಭ ಮತ್ತು ಆರ್ಥಿಕ ಸುಧಾರಣೆ. ಸಿಂಹರಾಶಿಯವರ ಮತ್ತೊಂದು ವಿಶಿಷ್ಟ ಗುಣವೆಂದರೆ ಇವರು ಎಷ್ಟೇ ಕಷ್ಟದಲ್ಲಿ ಇದ್ದರೂ ತಮ್ಮ ಜೀವನ ಶೈಲಿಯಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ. ಜೇಬಿನಲ್ಲಿ ಹಣವಿಲ್ಲದಿದ್ದರೂ ನಿಮ್ಮ ನಡಿಗೆಯಲ್ಲಿ ಒಂದು ಗತ್ತಿರುತ್ತೆ. ಈ ಬಟ್ಟೆ, ಊಟ ಮತ್ತು ವ್ಯವಹಾರದ ವಿಷಯದಲ್ಲಿ ನೀವು ಯಾವಾಗಲೂ ರಾಜವೈಭವವನ್ನೇ ನೀವು ಬಯಸ್ತೀರ. ಸಾಲವಾದರೂ ಪರವಾಗಿಲ್ಲ, ದರ್ಬಾರ್ ಮಾತ್ರ ನಿಲ್ಲಬಾರದು ಎಂಬ ಮನಸ್ಥಿತಿ ನಿಮ್ಮದು. ಆದರೆ ಚಿಂತೆ ಮಾಡಬೇಡಿ, 2026ರಲ್ಲಿ ನಿಮ್ಮ ಈ ರಾಯಲ್ ಲೈಫ್ ತಕ್ಕಂತೆ ಕುಬೇರ ಯೋಗ ಸಿದ್ಧಿಸಲಿದೆ. ಆರ್ಥಿಕವಾಗಿ ನೀವು ಅತ್ಯಂತ ಸದೃಢರಾಗಲಿದ್ದೀರಿ. ಹಣದ ಹರಿವು ಎಷ್ಟಿರುತ್ತೆ ಎಂದರೆ ನಿಮ್ಮ ಹಳೆಯ ಎಲ್ಲ ಸಾಲಗಳನ್ನು ತೀರಿಸಿ ನೀವು ಋಣಮುಕ್ತರಾಗಲಿದ್ದೀರಿ. ಸಾಲಗಾರರು ಮನೆ ಬಾಗಿಲಿಗೆ ಬರುವುದು ನಿಮಗೆ ಈ ಪ್ರಾಣ ಹೋದಷ್ಟು ಸಂಕಟ ತರುತ್ತಿತ್ತು. ಆ ಸಂಕಟಕ್ಕೆ ಈಗ ಅಂತ್ಯ ಅನ್ನೋದು ಸಿಗಲಿದೆ. ಪೂರ್ವಜರ ಆಸ್ತಿಯಿಂದ ಅಥವಾ ಈ ತಂದೆಯ ಕಡೆಯಿಂದ ನಿಮಗೆ ನಿರೀಕ್ಷಿಸಿದ ದೊಡ್ಡ ಮೊತ್ತದ ಹಣ ಬರುವ ಸಾಧ್ಯತೆ ಇದೆ. ಹೂಡಿಕೆ ಮಾಡಿದ ಹಣ ದುಪ್ಪಟ್ಟು ಲಾಭ ಸಮಯವಿದು. ಸ್ವಂತ ಸಾಮ್ರಾಜ್ಯ ನಿರ್ಮಾಣ, ಮನೆ ಮತ್ತು ವಾಹನ. ನೀವು ನಿಮ್ಮ ಕುಟುಂಬದ ಆಧಾರ ಸ್ತಂಭ. ಅಪ್ಪ, ಅಮ್ಮ, ಅಣ್ಣ, ತಂಗಿ ಹೀಗೆ ಎಲ್ಲರ ಜವಾಬ್ದಾರಿಯನ್ನು ನೀವೇ ಹೊತ್ತುಕೊಂಡಿರುತ್ತೀರಿ. ಎಲ್ಲರಿಗೂ ಸುಖ ನೀಡುವ ನೀವು ನಿಮ್ಮ ಸ್ವಂತ ಆಸೆಗಳನ್ನು ಹತ್ತಿಕೊಂಡಿರುತ್ತೀರಿ. ಪ್ರತಿಯೊಬ್ಬ ಸಿಂಹ ರಾಶಿಯವರಿಗೂ ಒಂದು ಭವ್ಯವಾದ ಮನೆ ಕಟ್ಟಬೇಕು ಎಂಬ ಕನಸು ಇದ್ದೇ ಇರುತ್ತೆ. 26ರಲ್ಲಿ ಆ ಕನಸು ನನಸಾಗುವ ಸಮಯ ಕೂಡಿ ಬಂದಿದೆ. ಕೇವಲ 4 ಗೋಡೆಗಳ ಮನೆಯಾಗಿರುವುದಿಲ್ಲ, ಸಮಾಜವೇ ನಿಬ್ಬೆರಗಾಗಿ ನೋಡುವಂತಹ ಒಂದು ಸುಂದರ ಅರಮನೆಯಂತೆ ಇರಲಿದೆ. ವಾಹನ ವಿಚಾರಕ್ಕೆ ಬಂದರೆ ಸಾಮಾನ್ಯ ಗಾಡಿಗಳು ನಿಮಗೆ ಇಷ್ಟವಾಗುವುದೇ ಇಲ್ಲ. ಈ ವರ್ಷ ನೀವು ಅತ್ಯಂತ ಆಕರ್ಷಕ ಮತ್ತು ದುಬಾರಿಯಾದ ಕಾರು ಅಥವಾ ಬೈಕ್ ಕೊಳ್ಳುವ ಯೋಗವಿದೆ. ಈ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿಮಗೆ ಭಾರೀ ಲಾಭ ಕಾದಿದೆ. ಹಳೆಯ ಮನೆಯನ್ನು ನವೀಕರಿಸುವ ಆಲೋಚನೆ ಇದ್ದರೆ ಈಗಲೇ ಕೈ ಹಾಕಿ, ಯಶಸ್ಸು ಖಂಡಿತ. ಶತ್ರು ಸಂಹಾರ ಮತ್ತು ನ್ಯಾಯದ ಜಯ. ಸಿಂಹ ರಾಶಿಯವರಿಗೆ ಈ ದೃಷ್ಟಿದೋಷ ಮತ್ತು ಶತ್ರುಬಾಧೆ ಬಹಳ ಬೇಗ ತಟ್ಟುತ್ತೆ. ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ಬೆನ್ನು ಹಿಂದೆ ಕುತಂತ್ರಗಳನ್ನು ಮಾಡುತ್ತಲೇ ಇರುತ್ತಾರೆ. 26ರಲ್ಲಿ ನಿಮ್ಮ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸುವ ಸಮಯ ಬಂದಿದೆ. ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸದೆ ಯಾರು ನಿಮ್ಮ ಮಾಟ ಮಂತ್ರ ಕಪಟ ತಂತ್ರಗಳನ್ನು ಮಾಡಿದ್ದಾರೋ ಅವೆಲ್ಲವೂ ಧೂಳಿಪಟವಾಗಲಿದೆ. ನ್ಯಾಯಾಲಯದಲ್ಲಿ ವರ್ಷಗಟ್ಟಲೆ ನಡೆಯುತ್ತಿದ್ದ ಈ ದಾವೆಗಳು ನಿಮ್ಮ ಪರವಾಗಿ ತೀರ್ಪಾಗುವ ಸಾಧ್ಯತೆ ಹೆಚ್ಚಿದೆ. ಸಮಾಜದಲ್ಲಿ ನಿಮ್ಮ ಹೆಸರಿಗೆ ಅಂಟಿದ್ದ ಕಳಂಕಗಳು ದೂರವಾಗಿ ನಿಮ್ಮ ಕೀರ್ತಿ ದಶಕಗಳಿಗೂ ಹರಡಲಿದೆ. ಯಾರು ನಿಮ್ಮನ್ನು ದೂರ ಮಾಡಿದ್ದರೋ ಅವರೇ ಮತ್ತೆ ನಿಮ್ಮ ಸ್ನೇಹ ಬಯಸಿ ಬರುವುದು ಖಂಡಿತ ಖಚಿತ. ವರ್ಷದ ವಿಶೇಷ ರಾಜ ರಾಣಿಯಂತಹ ಈ ದಾಂಪತ್ಯ ಮತ್ತು ಸಂತಾನ ಭಾಗ್ಯ. ಸಿಂಹ ರಾಶಿಯವರೇ ಸ್ವಭಾವದ ಬಗ್ಗೆ ಒಂದು ರಹಸ್ಯ ಹೇಳಲೇ. ಇವರು ಹೊರನೋಟಕ್ಕೆ ಎಷ್ಟು ಗಡುಸಾಗಿ ಕಂಡರೂ ಪ್ರೀತಿಯ ವಿಷಯದಲ್ಲಿ ಅಷ್ಟೇ ಮೃದು ಮತ್ತು ಈ ಪ್ರೊಸೆಸಿವ್. ನನ್ನವರು ನನ್ನನ್ನು ಮಾತ್ರ ಪ್ರೀತಿಸಬೇಕು, ನನಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎನ್ನುವ ಹಠ ನಿಮ್ಮಲ್ಲಿ ಹೆಚ್ಚಿದೆ. ಇದೇ ಕಾರಣಕ್ಕೆ ಸಣ್ಣ ಪುಟ್ಟ ವಿಷಯಗಳಿಗೂ ಸಂಗಾತಿಯ ಜೊತೆ ಜಗಳವಾಗುವ ಸಾಧ್ಯತೆ ಇದೆ. 26ನೇ 5ನೇ ದೊಡ್ಡ ಘಟನೆ ಪ್ರೀತಿಯ ನಿಮಗೆ ಹೂದೋಟವನ್ನು ಹೊಸದಾಗಿ ಅರಳಿಸಲಿದೆ. ಅವಿವಾಹಿತರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರಲಿದೆ. ವಿಶೇಷವೇನೆಂದರೆ ನಿಮ್ಮ ಅಂತಸ್ತಿಗೆ ಮತ್ತು ನಿಮ್ಮ ಘನತೆಗೆ ತಕ್ಕಂತೆಯೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸುಂದರ ಮತ್ತು ಗುಣವಂತ ಸಂಗಾತಿ ನಿಮಗೆ ಸಿಗಲಿದ್ದಾರೆ. ಮನೆಯಲ್ಲಿ ಹಿರಿಯರ ವಿರೋಧವಿದ್ದ ಪ್ರೇಮ ವಿವಾಹಗಳಿಗೆ ಈ ವರ್ಷ ಹಸಿರು ನಿಶಾನೆ ಸಿಗಲಿದೆ.
ಇನ್ನು ಮದುವೆಯಾಗಿ ಹಲವು ವರ್ಷಗಳಿಂದ ಸಂತಾನ ಭಾಗ್ಯವಿಲ್ಲದೆ ಕೊರಗುತ್ತಿದ್ದ ದಂಪತಿಗಳಿಗೆ ವಂಶೋದ್ಧಾರಕ ಮಗು ಜನಿಸುವ ಶುಭ ಯೋಗ ಕೂಡಿ ಬರಲಿದೆ. ಈ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಪ್ರಗತಿಯನ್ನು ನೋಡಿ ನಿಮ್ಮ ಮನಸ್ಸಿಗೆ ಅಪಾರ ನೆಮ್ಮದಿ ಸಿಗಲಿದೆ. ದಾಂಪತ್ಯದಲ್ಲಿ ಈ ಹಿಂದೆ ಇದ್ದ ಕಹಿ ನೆನಪುಗಳು ಮರೆಯಾಗಿ ಹೊಸದಾಗಿ ಮಧು ಚಂದ್ರಕ್ಕೆ ಹೋಗುವಂತಹ ಸುಂದರ ವಾತಾವರಣ ನಿಮಗೆ ಆಗಲಿದೆ. ಆರೋಗ್ಯ ಮತ್ತು ಅತಿಯಾದ ಆತ್ಮವಿಶ್ವಾಸ ಎಚ್ಚರಿಕೆ. ಅತ್ಯಂತ ಗಮನವಿಟ್ಟು ಕೇಳಿ. ಸಿಂಹ ರಾಶಿಯವರು ಸಾಮಾನ್ಯವಾಗಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ. ಆರೋಗ್ಯದ ವಿಷಯದಲ್ಲಿ ನೀವು ಗಮನ ವಹಿಸುವುದು ಅಗತ್ಯ. ತುಂಬ ಸ್ಟ್ರಾಂಗ್ ಎಂಬ ಅತಿಯಾದ ಆತ್ಮವಿಶ್ವಾಸ ನಿಮ್ಮನ್ನು ಬಿಡುವುದಿಲ್ಲ. 26ರಲ್ಲಿ ಒಂದು ಎಚ್ಚರಿಕೆಯ ಸಂದೇಶ. ಈ ವರ್ಷ ಸೂರ್ಯ ಮತ್ತು ಶನಿ ಗ್ರಹಗಳ ವಿಶೇಷ ಪ್ರಭಾವದಿಂದ ನಿಮಗೆ ಈ ಹೃದಯ ಸಂಬಂಧಿ ಸಮಸ್ಯೆಗಳು, ಬೆನ್ನು ನೋವು, ಕಣ್ಣಿನ ದೋಷ ಅಥವಾ ರಕ್ತದ ಒತ್ತಡ ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ಅತಿಯಾದ ಸಿಟ್ಟು ನಿಮ್ಮ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರಲಿದೆ. ಸಣ್ಣ ಪ್ರಮಾಣದ ಎದೆನೋವು ಅಥವಾ ಸುಸ್ತು ಕಂಡುಬಂದರೂ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಹಂಕಾರವನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ನಾನೇ ಶ್ರೇಷ್ಠ, ನನಗೆಲ್ಲವೂ ಗೊತ್ತು ಎಂಬ ಧೋರಣೆಯಿಂದಾಗಿ ನಿಮ್ಮ ಆಪ್ತರನ್ನೇ ನೀವು ಕಳೆದುಕೊಳ್ಳುವ ಸಂಭವವಿರುತ್ತೆ. ಕುಟುಂಬದ ಸದಸ್ಯರ ಅಥವಾ ವ್ಯವಹಾರದ ಪಾಲುದಾರರ ಜೊತೆ ಮಾತನಾಡುವಾಗ ತಾಳ್ಮೆಯಿಂದ ಇರಿ. ಇಲ್ಲದಿದ್ದರೆ ಗೆಲ್ಲುವ ಪಂದ್ಯದಲ್ಲಿ ಕೊನೆಯ ಕ್ಷಣದಲ್ಲಿ ಸೋಲುವ ಪರಿಸ್ಥಿತಿ ಬರಬಹುದು. ವ್ಯಾಪಾರದ ವಿಸ್ತರಣೆ ಮತ್ತು ಸರ್ಕಾರಿ ಕಾಂಟ್ರಾಕ್ಟ್. ಸ್ವಂತ ಉದ್ಯಮ ನಡೆಸುತ್ತಿರುವ ಸಿಂಹ ರಾಶಿಯವರಿಗೆ ನಿಜಕ್ಕೂ ಒಂದು ಅದೃಷ್ಟದ ವರ್ಷ. ಮತ್ತು ನಿಮ್ಮ ವ್ಯವಹಾರವು ಅನಿರೀಕ್ಷಿತವಾಗಿ ವಿಸ್ತರಣೆಯಾಗಲಿದೆ. ವಿಶೇಷವಾಗಿ ಈ ಸರ್ಕಾರಿ ಟೆಂಡರ್ಗಳು ಅಥವಾ ದೊಡ್ಡ ಮಟ್ಟದ ಈ ಕಾಂಟ್ರಾಕ್ಟ್ಗಳು ನಿಮಗೆ ಸಿಗುವ ಯೋಗವಿದೆ. ಚಿನ್ನ, ಬೆಳ್ಳಿ, ಎಲೆಕ್ಟ್ರಾನಿಕ್, ಔಷಧಿ ಅಥವಾ ಈ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಲಾಭದ ಮಳೆ ಸುರಿಯಲಿದೆ. ಹೊಸ ಈ ಬ್ರಾಂಚ್ ತೆರೆಯುವ ಅಥವಾ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸುವ ಆಲೋಚನೆ ಇದ್ದರೆ ಧೈರ್ಯವಾಗಿ ಮುಂದುವರಿಯಿರಿ. ಪಾಲುದಾರಿಕೆಯ ವ್ಯವಹಾರದಲ್ಲಿ ಮಾತ್ರ ಕಣ್ಣು ಮುಚ್ಚಿ ಯಾರನ್ನೂ ನಂಬಬೇಡಿ. ಪ್ರತಿಯೊಂದು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಒಟ್ಟಾರೆಯಾಗಿ ನಿಮ್ಮ ವ್ಯವಹಾರದ ಗ್ರಾಫ್ ಈ ವರ್ಷ ಮೇಲ್ಮುಖವಾಗಿ ಚಲಿಸಲಿದೆ. ವಿದೇಶಯಾನ ಮತ್ತು ಉನ್ನತ ಶಿಕ್ಷಣದ ಕನಸು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಈ ಮೆಡಿಕಲ್, ಇಂಜಿನಿಯರಿಂಗ್ ಅಥವಾ ಆಡಳಿತಾತ್ಮಕ ಒಂದು KSI ಕೋರ್ಸ್ ಮಾಡುತ್ತಿರುವವರಿಗೆ ಉತ್ತಮ ಫಲಿತಾಂಶ ನೀಡಲಿದೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಎಂಬ ನಿಮ್ಮ ಬಹುದಿನದ ಕನಸು ಈ ವರ್ಷ ನನಸಾಗುವ ಸಮಯ ಬಂದಿದೆ. ಈ ವೀಸಾ ಸಂಬಂಧಿತ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯಲಿವೆ. ಇನ್ನು ಕೆಲಸದ ನಿಮಿತ್ತ ದೂರದ ಊರುಗಳಿಗೆ ಅಥವಾ ವಿದೇಶಗಳಿಗೆ ಪ್ರವಾಸ ಹೋಗುವ ಅವಕಾಶಗಳು ಒದಗಿ ಬರಲಿವೆ. ಈ ಪ್ರವಾಸಗಳು ಕೇವಲ ವಿನೋದಕ್ಕಾಗಿಯೇ ನಿಮ್ಮ ಭವಿಷ್ಯ ದೊಡ್ಡ ಬುನಾದಿ ಹಾಕಲಿದೆ. ಕೀರ್ತಿ, ಪ್ರತಿಷ್ಠೆ ಮತ್ತು ದೈವಾನುಗ್ರಹ. ಕೊನೆಯದಾಗಿ ಸಿಂಹರಾಶಿಯವರಿಗೆ ಹಣಕ್ಕಿಂತ ಹೆಚ್ಚಾಗಿ ಬೇಕಾಗಿರುವುದು ಹೆಸರು ಮತ್ತು ಗೌರವ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುವುದು ದೊಡ್ಡ ಘಟನೆಯಾಗಿದೆ. ದೇವತಾ ಕಾರ್ಯಗಳಲ್ಲಿ, ಸಾರ್ವಜನಿಕ ಸಮಾರಂಭಗಳಲ್ಲಿ ನಿಮಗೆ ಉನ್ನತ ಸ್ಥಾನ ಮತ್ತು ಗೌರವ ಸಿಗಲಿದೆ. ನೀವು ಆಯೋಜಿಸುವ ಯಾವುದೇ ಕಾರ್ಯಕ್ರಮಗಳು ಅತ್ಯಂತ ಅದ್ಧೂರಿಯಾಗಿ ಮತ್ತು ಯಶಸ್ವಿಯಾಗಿ ನೆರವೇರುತ್ತವೆ. ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತಿದೆ ಮತ್ತು ಅವರ ಕಡೆಯಿಂದ ನಿಮಗೆ ಈ ಭರಪೂರ ಬೆಂಬಲ ಸಿಗಲಿದೆ. ಆಧ್ಯಾತ್ಮಿಕವಾಗಿ ನೀವು ಹೆಚ್ಚು ಬಲಗೊಳ್ಳುತ್ತೀರಿ. ಕುಲದೇವರ ದರ್ಶನ ಭಾಗ್ಯ ಸಿಗಲಿದೆ ಮತ್ತು ನಿಮ್ಮ ಮನಸ್ಸಿಗೆ ದೈವಿಕ ಶಾಂತಿ ಲಭಿಸಲಿದೆ. ಸಂಕಷ್ಟ ನಿವಾರಣೆಗೆ ಮತ್ತು ರಾಜಯೋಗಕ್ಕೆ ಶಕ್ತಿಶಾಲಿ ಪರಿಹಾರಗಳು. ಸಿಂಹರಾಶಿಯವರೇ, ನೀವು ಹುಟ್ಟು ಮತ್ತು ಹೋರಾಟಗಾರರು. ಆದರೆ 26ರ ರಾಜಯೋಗವನ್ನು ಯಾವುದೇ ಅಡೆತಡೆಯಿಲ್ಲದೆ ಅನುಭವಿಸಲು ಈ ಕೆಳಗಿನ ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳನ್ನು ಪಾಲಿಸಿ. ಸೂರ್ಯನಾರಾಯಣನ ಸೇವೆ. ನಿಮ್ಮ ರಾಶ್ಯಾಧಿಪತಿ ಸೂರ್ಯದೇವ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸ್ನಾನ ಮಾಡಿ. ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮ, ಕೆಂಪು ಹೂವು ಮತ್ತು ಅಕ್ಷತೆಯನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ನೀಡಿ. ಓಂ ಸೂರ್ಯಾಯ ನಮಃ ಎಂದು 12 ಬಾರಿ ಜಪಿಸಿ. ನಿಮ್ಮ ಆರೋಗ್ಯ ಮತ್ತು ಆತ್ಮವಿಶ್ವಾಸಕ್ಕೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ಮತ್ತು ಆದಿತ್ಯ ಹೃದಯ ಸ್ತೋತ್ರ ಇದನ್ನು ಪಠಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.